ಹಾಯ್ ಹಲೋ ನಮಸ್ಕಾರ ಬಸ್ ಎಲ್ರಿಗೂ. ನಾನು ನಿಮ್ಮ ರಾಕಿ. ಮ್ಯಾಕ್ಸ್ ರಿಲೀಸ್ ಡೇಟ್ ಅನೌನ್ಸ್ ಆಗೋಯ್ತು. ಮ್ಯಾಕ್ಸ್ ಟೀಮು ಒಂದು ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ. ಸೊ ಇಲ್ಲಿ ನಮ್ಗೆ ಬರ್ತಿರುವಂತ ಪ್ರಶ್ನೆಗಳೇನ್ ಗೊತ್ತಾ? ಸೊ ಮ್ಯಾಕ್ಸ್ ವರ್ಸಸ್ UI, ಉಪೇಂದ್ರ ಸರ್ ವರ್ಸಸ್ ಕಿಚ್ಚ ಸುದೀಪ್ ಸರ್. ಸೊ ಇಲ್ಲಿ ಉಪೇಂದ್ರ ಸರ್ ವರ್ಸಸ್ ಕಿಚ್ಚ ಸುದೀಪ್ ಸರ್. ಇಲ್ಲಿ ನಮ್ಮಲ್ಲೇ ಕ್ಲಾಶ್, ನಮ್ಮಲ್ಲೇ ಫೈಟ. ಒಂದೇ ತಿಂಗಳಲ್ಲಿ 2 ಸಿನಿಮಾ ಬೇಕಿತ್ತಾ? ಸೊ ಈ ಎಲ್ಲಾ ಪ್ರಶ್ನೆಗಳು ನಮ್ಮಲ್ಲಿ ಕಾಡ್ತಾ ಇರುವಂತ ಪ್ರಶ್ನೆಗಳು. ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲಿಗೆ ಮ್ಯಾಟರ್ಗೆ ಬಂದ್ಬಿಡ್ತೀನಿ. ಉಪೇಂದ್ರ ಅವರು, ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರು ಡೈರೆಕ್ಷನ್ ಮಾಡಿರುವಂತ UI ಸಿನಿಮಾ ಆಲ್ರೆಡಿ ಅವರು ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ನಾವು ಡಿಸೆಂಬರ್ 20ಕ್ಕೆ ಬರ್ತಿದೀವಿ ಗುರು. ಸೊ ಅದೇ ತರ UI ಯಾವುದೇ ತರದ ಟ್ರೈಲರ್ ಅಲ್ಲಿ ಮತ್ತು ಟೀಸರ್ ಅಲ್ಲಿ, ಟ್ರೈಲರ್ ಯಾವ್ದು ಬಿಟ್ಟಿಲ್ಲ, ಟೀಸರ್ ಮೊದಲೇ ಬಿಟ್ಟಿದ್ರು. ಟ್ರೈಲರ್ ನಮ್ಗೆ ಯಾವುದೇ ತರದ ಕ್ಲೂ ಇಲ್ಲ. ಅವರು ಕಂಡೀಷನ್ ಅಲ್ಲಿ ಡಿಸೆಂಬರ್ 20ಕ್ಕೆ ನಾವು ಬರ್ತಾ ಇದೀವಿ ಅಂತ ಮುಂಚೆನೆ ಅನೌನ್ಸ್ ಮಾಡಿದ್ರು. ಸೊ UI ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಅದೊಂದು ಪ್ಯಾನ್ ಇಂಡಿಯಾ ಸಿನಿಮಾ. ಸೊ ಏನು ಮಲ್ಟಿ ಲ್ಯಾಂಗ್ವೇಜಸ್ ಅಂದ್ರೆ 8 ಭಾಷೆಗಳಲ್ಲಿ ರಿಲೀಸ್ ಆಗ್ತಿರುವಂತ ಸಿನಿಮಾ UI. ಸೊ ಇದು UI ನೋಡೋದಾದ್ರೆ, ಸೊ ಒಂದು ಮೇಕಿಂಗ್ ಮತ್ತೆ ವಿಜುವಲ್ಸ್ ತುಂಬಾ ಯುನೀಕ್ ಆಗಿದೆ. ಸೊ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಏನು ಬೇರೆ ಔಟ್ ಆಫ್ ಕಂಟ್ರಿನಲ್ಲಿ ಎಡಿಟಿಂಗ್ ಆಗ್ತಾ ಇದೆ ಅಂತೆ. ಸೊ ಹಾಗೆ ರೆಕಾರ್ಡಿಂಗು ಅಷ್ಟೇ, ಮತ್ತೆ ಮ್ಯೂಸಿಕ್ ಅಷ್ಟೇ ಇಂಟರ್ನ್ಯಾಷನಲ್ ಅಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೆಕಾರ್ಡಿಂಗ್ ಮಾಡಿ ಎಡಿಟಿಂಗ್ ಮಾಡಲಾಗಿದೆ ಅಂತ ಒಂದು ಇನ್ಫಾರ್ಮೇಶನ್ ಬಂದಿದೆ. ಸೊ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿರುವಂತ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ UI. UI ಸಿನಿಮಾ ಅನೌನ್ಸ್ ಆಗ್ಬಿಟ್ಟಿದೆ, ಡಿಸೆಂಬರ್ 20ಕ್ಕೆ ಬರ್ತಿದ್ದಾರೆ, ಅದರಲ್ಲೇನು ಬೇರೆ ಮಾತಿಲ್ಲ. ಸೊ ಇಲ್ಲಿ ಎಲ್ಲರೂ ಹೇಳ್ಬೋದು UI ಪೋಸ್ಟ್ಪೋನ್ ಆಗುತ್ತೆ, UI ಡಿಸೆಂಬರ್ 20ಕ್ಕೆ ಬರಲ್ಲ ಅಂತ. ಸೊ ಅದು ಯಾವುದೇ ತರದ ಪೋಸ್ಟ್ಪೋನ್ ಆಗೋದು ಯಾವುದೇ ತರದಿಲ್ಲ. ಡಿಸೆಂಬರ್ 20ಕ್ಕೆ UI ರಿಲೀಸ್ ಆಗೇ ಆಗುತ್ತೆ. ಸೊ ಈಗ ಕಿಚ್ಚ ಸುದೀಪ್ ಸರ್ ಅಭಿನಯಿಸಿರುವಂತ ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ 25ಕ್ಕೆ ಅಂತ ನಿನ್ನೆ ಒಂದು ಟೀಸರ್ ಅಲ್ಲಿ ಅನೌನ್ಸ್ ಮಾಡೋದು. ಸೊ ನಾವು ಇಲ್ಲಿ ಮ್ಯಾಕ್ಸ್ ಸಿನಿಮಾ ಬಗ್ಗೆ ನೋಡೋದಾದ್ರೆ, ಈ ಒಂದು ಟೀಸರ್ ಅಲ್ಲಿ ಕಿಚ್ಚ ಸುದೀಪ್ ಅವರ ಮಾಸ್ ಲುಕ್ ಮತ್ತೆ ಅವರ ಆಕ್ಟಿಂಗು, ಅವರ ಒಂದು BGM, ಒಂದು ಟೀಸರ್ ಅಲ್ಲಿ ಬರುವಂತ ಅನೌನ್ಸ್ ಡೇಟು, ಸೊ ಎಲ್ಲ ಕೂಡ ತುಂಬಾ ಅದ್ಭುತವಾಗಿತ್ತು. ನನಗೆ ಅದರಲ್ಲಿ ತುಂಬಾ ಇಷ್ಟ ಆಗಿದ್ದು ಏನಂದ್ರೆ BGM ಮಾತ್ರ ಸಕ್ಕತ್ತಾಗಿತ್ತು ಮ್ಯಾಕ್ಸ್. ಮತ್ತೆ ಕಿಚ್ಚ ಸುದೀಪ್ ಬಗ್ಗೆ ಏನ್ ಹೇಳಂಗೆ ಇಲ್ಲ. ಅವರು ಮೋಸ್ಟ್ ಮೆಚುರಿಟಿ ಆಕ್ಟರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬರೀ ಕರ್ನಾಟಕದಲ್ಲೇ ಅಲ್ಲ, ಸೊ ಇಡೀ ಇಂಡಿಯಾದಲ್ಲೇ ಅವರೊಂದು ನೇಮ್ ಆಲ್ರೆಡಿ ರೀಚ್ ಆಗಿದೆ. ಸೊ ಇಂಥ ಟೈಮಲ್ಲಿ ಸೊ ಇಬ್ಬರು ಸ್ಟಾರ್ಗಳ ಒಂದ್ ಸಿನಿಮಾ ಒಂದೇ ತಿಂಗಳಲ್ಲಿ ಬೇಕಿತ್ತಾ? ಸೊ ಇಲ್ಲಿ ಪ್ರೊಡ್ಯೂಸರ್ಸ್, ಸೊ ಒಂದು ಪ್ರೊಡ್ಯೂಸರ್ಸ್ ಮೈಂಡ್ ಅಲ್ಲಿ ಈ ಒಂದು ಥಾಟ್ ಅವ್ರಿಗೆ ಬರ್ಲಿಲ್ವಾ, ಈ ಒಂದು ಥಿಂಕಿಂಗ್ ಅವರಿಗೆ ಬರ್ಲಿಲ್ವಾ? 2 ಸಿನಿಮಾ ಒಂದೇ ವಾರದಲ್ಲಿ ಅಥವಾ 1 ವಾರ ಡಿಫರೆನ್ಸ್ ಅಲ್ಲಿ ಬಂದ್ರೆ, ಸೊ ಅವ್ರಿಗಾಗುವಂತ ನಷ್ಟಗಳು ಅಥವಾ ಲಾಸ್ ಅನ್ನ ಆಗುವಂತ ಮೈಂಡ್ ಅಲ್ಲ, ಆಗುವಂತ ಥಿಂಕಿಂಗ್ ಮತ್ತೆ ಥಾಟ್ ಅವರಲ್ಲಿ ಬರ್ಲಿಲ್ವಾ ಅನ್ನೋದಾದ್ರೆ, ಸೊ UI ಮೊದ್ಲೇ ರಿಲೀಸ್ ಆಗ್ಬಿಟ್ಟಿತ್ತು. ಮ್ಯಾಕ್ಸ್ ಡಿಸೆಂಬರ್ 25ಕ್ಕೆ ಬರ್ತಾ ಇದೆ. ಸೊ ಲಾಸ್ಟ್ ಇಯರ್ ಕ್ಯಾಟೆರಾ ಕೂಡ ವರ್ಷದ ಅಂತ್ಯದಲ್ಲಿ ಬಂದು ಒಂದು ಹಿಟ್ ಸಿನಿಮಾ ಆಯ್ತು, ಸಕ್ಸಸ್ಫುಲ್ ಸಿನಿಮಾ ಆಯ್ತು. ಸೊ ಅದೇ ತರ ಮ್ಯಾಕ್ಸ್ ಸಹ ಒಂದು ವರ್ಷದ ಕೊನೆ ಹಂತದಲ್ಲಿ ಬರ್ತಾ ಇದೆ. ಇದು ಸಹ ಒಂದು ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಸೊ ಕನ್ನಡಿಗರೆಲ್ಲರೂ ಕೈ ಹಿಡಿದ್ರೆ ಹಾಗೆ ಆಗುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ನಮ್ಗೆ ಅನಿಸ್ತಾ ಅಂದ್ರೆ, ಇಲ್ಲಿ ಮ್ಯಾಕ್ಸ್ಗೆ ಏನೋ ಥಿಯೇಟರ್ ಪ್ರಾಬ್ಲಮ್ ಆಗಲ್ವಾ, ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಆಗಲ್ವಾ? ಸೊ ಒಂದು 2 ಒಂದೇ ತಿಂಗಳಲ್ಲಿ ಬರ್ತಾ ಇರೋದ್ರಿಂದ, 1 ವಾರದಲ್ಲಿ ಡಿಫ್ರೆನ್ಸ್ ಅಲ್ಲಿ ಬರ್ತಾ ಇರೋದ್ರಿಂದ ಥಿಯೇಟರ್ ಪ್ರಾಬ್ಲಮ್ ಆಲ್ರೆಡಿ ಆಗೇ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಡಿಸೆಂಬರ್ 5ಕ್ಕೆ ಪುಷ್ಪ 2 ಬರ್ತಾ ಇದೆ. ಅದು ಮಲ್ಟಿ ಸಿನಿಮಾದಲ್ಲಿ ಬರ್ತಿದೆ. ಅಂದ್ರೆ 2-3 ಥಿಯೇಟರ್ ಅಲ್ಲಿ ಪುಷ್ಪ 2 ಆಲ್ರೆಡಿ ಆಡಿಯೋ ರೈಟ್ಸ್ ಫೇಲ್ ಆಗಿದೆ. ಸೊ ಈ ಪುಷ್ಪ 2 ಇಂದ ನಮ್ಮ ಸಿನಿಮಾಗಳಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ, ಥಿಯೇಟರ್ ಸಿಗಲ್ವಾ ಅನ್ನೋದನ್ನ ನೋಡೋದಾದ್ರೆ, ಪುಷ್ಪ ರಿಲೀಸ್ ಆಗೋದು ಡಿಸೆಂಬರ್ 5 ಅಥವಾ 6 ಇರ್ಬೋದು. ಡಿಸೆಂಬರ್ 5ಕ್ಕೆ ರಿಲೀಸ್ ಆದ್ರೆ UI ಮತ್ತೆ ಮ್ಯಾಕ್ಸ್ ಬರುವಂತದ್ದು ಡಿಸೆಂಬರ್ 20ಕ್ಕೆ. UI ಡಿಸೆಂಬರ್ 25 ಮ್ಯಾಕ್ಸ್. ಸೊ ಇಲ್ಲಿ ಪುಷ್ಪ 2 ಬಂದಿರುತ್ತೆ. ಸೊ ನಮ್ಮ ಮ್ಯಾಕ್ಸ್ ಸಿನಿಮಾ ಬರೋಷ್ಟೊತ್ತಿಗೆ ಪುಷ್ಪ 2 ಆಡಿಯನ್ಸ್ ಆಲ್ರೆಡಿ ಡಿಕ್ರೀಸ್ ಆಗಿರುತ್ತೆ.
ಅಂದ್ರೆ ಕಡಿಮೆ ಆಗಿರ್ತಾರೆ. ಯಾಕಂದ್ರೆ ನಂಬರ್ ಆಫ್ ಡೇಸ್ ಆಲ್ರೆಡಿ ಪುಷ್ಪ ಟು ರನ್ನಿಂಗ್ ಆಗಿರುತ್ತೆ. ಸೊ ಇಲ್ಲಿ ಮ್ಯಾಕ್ಸ್ ಬರುವಂತ ಟೈಮಲ್ಲಿ ಥಿಯೇಟರ್ ಆಲ್ಮೋಸ್ಟ್ ಪುಷ್ಪ ಟು ಕಡಿಮೆ ಆಗಿ ಮ್ಯಾಕ್ಸ್ ಥಿಯೇಟರ್ ಬರುತ್ತೆ. ಇಲ್ಲಿ ಥಿಯೇಟರ್ ಪ್ರಾಬ್ಲಮ್ ಪುಷ್ಪ ಟು ಇಂದ ಯಾವುದೇ ಕಾರಣಕ್ಕೂ ನಮ್ ಕರ್ನಾಟಕದಲ್ಲಿ ಆಗಲ್ಲ. ಇನ್ನು ಇದು ಇಬ್ರು ಉಪೇಂದ್ರ ಸರ್ ಮತ್ತೆ ಕಿಚ್ಚ ಸುದೀಪ್ ಸರ್ ಒಂದೇ ತಿಂಗಳಲ್ಲಿ ಬರ್ತಾ ಇರೋದ್ರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಏನು ಪ್ರಮೋಷನ್ ಮಾಡ್ಬೇಕಾಗುತ್ತೆ ಮತ್ತೆ ಕೊಲಾಬರೇಷನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಎರಡು ಸಿನಿಮಾನು ಜನ ಒಂದೇ ಟೈಮ್ ಬಂದಾಗ ಯಾವ ಸಿನಿಮಾ ನೋಡೋದು, ಇದಕ್ ಹೋಗ್ಬೇಕಾ ಯಾವ ಸಿನಿಮಾ ಚೆನ್ನಾಗಿದೆ, ಯಾವ್ದು ಬೆಟರ್ ಇದೆ ಅಂತ ಫಸ್ಟ್ ಚಾಯ್ಸ್ ಮಾಡ್ತಾರೆ. ಸೊ ಆದ್ರಿಂದ ಎರಡು ಸಿನಿಮಾ ಬರ್ತಾ ಇರೋದ್ರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮತ್ತೆ ಕೊಲಾಬರೇಷನ್ ಮಾಡ್ಬೇಕಾಗುತ್ತೆ. ಸೊ ಏನೇ ಆಗ್ಲಿ, ಸೊ ನಾವು ಹೇಳೋದು ಒಂದೇ, ಎರಡು ಸಿನಿಮಾಗೂ ಸಹ ಒಳ್ಳೇದಾಗ್ಲಿ. ಎರಡು ನಮ್ಮ ಕನ್ನಡ ಸಿನಿಮಾನೇ. ಸೊ ಇಬ್ಬರು ಸಹ ನಾವ್ ಅನ್ಕೊಂಡಿರಂಗೆ ಇಲ್ಲಿ ಕಿಚ್ಚ ಸುದೀಪ್ ಮತ್ತೆ ಉಪೇಂದ್ರ ಅವ್ರಿಬ್ರು ಕ್ಲಾಶ್ ಮಾಡ್ಕೊಂತಿದಾರಲ್ಲ, ಇಲ್ಲಿ ಉಪೇಂದ್ರ ಸರ್ ವರ್ಸಸ್ ಕಿಚ್ಚ ಸುದೀಪ್ ಫೈಟ್ ಆ ತರದ್ ಏನು ಇಲ್ಲ. ಸೊ ನಿಜವಾಗ್ಲೂ ಅವರಿಬ್ರು ಇಂಡಸ್ಟ್ರಿನಲ್ಲಿ ಇಬ್ರು ಒಂದೊಳ್ಳೆ ಫ್ರೆಂಡ್ಸ್. ಸೊ ಇದು ಮುಕುಂದ ಮುರಾರಿ ಸಿನಿಮಾ ನೋಡಿದ್ರೇನೆ ಹೇಳ್ಬೋದು ಅವ್ರಿಬ್ರು ಫ್ರೆಂಡ್ಶಿಪ್ ಬಾಂಡಿಂಗ್ ಹಿಂಗಿದೆ ಅಂತ. ಸೊ ಯಾವ್ದೇ ತರದ ಕ್ಲಾಶ್ ಇಲ್ಲ ಇಲ್ಲಿ. ಸೊ ಈಗ ಹಿಂದೆ ಆಗಸ್ಟ್ ಅಲ್ಲಿ ಭೀಮಾ ಮತ್ತೆ ಕೃಷ್ಣಂ ಪ್ರಣಯಸಖಿ ಎರಡು ಇದೇ ತರ ಒಂದೇ ತಿಂಗಳಲ್ಲಿ 2 ಸಿನಿಮಾ ಬಂದಿದ್ವು. ಅವಾಗ ವಿಜಯ್ ಸರ್ ಮತ್ತೆ ಗಣೇಶ್ ಸರ್ ಒಂದು ಕಂಬೈನ್ ವಿಡಿಯೋ ಮಾಡಿದ್ರು. ಆ ವಿಡಿಯೋ ಮಾಡಿದಾಗ ಎಲ್ಲ ಒಂದ್ ಕಡೆ ಕ್ಲಾಶ್ ಅಂದಿದ್ದೆಲ್ಲ ಹೋಗ್ಬಿಡ್ತು. ಅಂದ್ರೆ ಇಬ್ರು ಒಂದು ಕಂಬೈನ್ ವಿಡಿಯೋ ಮಾಡಿ ಸೊ ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡ್ರು. ಅಂದ್ರೆ ನಿಮ್ ಸಿನಿಮಾಗ ಒಳ್ಳೇದಾಗ್ಲಿ ಮಚ್ಚ ಮಗ ಅಂತ ಹೇಳ್ಕೊಂಡು ಸೊ ಇಬ್ರು ಒಂದು ವಿಶಸ್ ಮಾಡ್ಕೊಂಡಾಗ ಸೊ ಇದು ಬೇರೆ ತರ ಆಗ್ಬಿಡುತ್ತೆ. ಸೊ ಫ್ಯಾನ್ಸ್ ಅಷ್ಟೇ ಆ ತರದ ಕ್ಲಾಶ್ ಕಡಿಮೆ ಆಗುತ್ತೆ. ಸೊ ನಾನು ಹೇಳೋದೇನಂದ್ರೆ, ಸೊ ಫಸ್ಟ್ ಕನ್ನಡ ಸಿನಿಮಾಗೆ ಆದ್ಯತೆ ಮಾಡಿ, ಫಸ್ಟ್ ಕನ್ನಡ ಸಿನಿಮಾನ ನೋಡಿ, ಆಮೇಲೆ ಬೇರೆ ಭಾಷೆ ನೋಡ್ಬೇಡಿ ಅಂತ ಹೇಳಿಲ್ಲ, ಬೇರೆ ಭಾಷೆನೂ ನೋಡಿ, ಫಸ್ಟ್ ನಮ್ಮ ಕನ್ನಡ ಸಿನಿಮಾಗೆ ಆದ್ಯತೆ ಕೊಡಿ ಅಂತ ಹೇಳ್ತಾ. ಸೊ ಯಾವ್ದೇ ಬೇರೆ ಭಾಷೆ ಬರ್ಬೋದು, ಬೇರೆ ಭಾಷೆಯಿಂದ ಬರುವಂತ ಸಿನಿಮಾ ಪುಷ್ಪ 2 ಅಲ್ಲಿ ಅದು ಕನ್ನಡದಲ್ಲಿ ಡಬ್ಬಿಂಗ್ ಆಗಿರುತ್ತೆ. ಕನ್ನಡದಲ್ಲಿ ಡಬ್ಬಿಂಗ್ ಆಗಿರುವಂತ ಸಿನಿಮಾನ ನೋಡಿ. ಸೊ ಹಾಗೆ ಈ ಎರಡು ಸಿನಿಮಾಗೂ ಒಳ್ಳೇದಾಗ್ಲಿ. ಬೆಸ್ಟ್ ಆಫ್ ಲಕ್ ಕಿಚ್ಚ ಸುದೀಪ್ ಸರ್ ಅಂಡ್ ಉಪೇಂದ್ರ ಸರ್. ಎರಡು ಸಿನಿಮಾ ಸಹ ಒಂದು ಒಳ್ಳೆ ಸಕ್ಸಸ್ ಆಗ್ಲಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.